ಒಂದು ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಆಗಿರ್ಬೇಕಂತಂದ್ರೆ 2 ಫ್ಯಾಕ್ಟರ್ಸ್ ಇರ್ಬೇಕ್ರಿ. ಬಟ್ ಒಂದೇ ಫ್ಯಾಕ್ಟರ್ ಅದ, ಅದು ಒಂದನ್ನ ಬಿಟ್ಟು ಮತ್ತೆ ಯಾವ್ದು ಏನಪ್ಪಾ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ ಅಂತ ನಂಬರ್ಸ್ ಅಂತ ಕರಿತೀವಿ ಅಂದ್ರೆ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕೋ ಪ್ರೈಮ್ ನಂಬರ್ಸ್ LCM ಏನಾಗಿರ್ತೈತೆ ಅಂದ್ರೆ ಅವ್ರ ಪ್ರಾಡಕ್ಟ್ ಆಗಿರ್ತೈತಿ. ಕೋ ಪ್ರೈಮ್ ನಂಬರ್ಸ್ HCF ಏನಾಗಿರ್ತೈತಿ ಅಂತಂದ್ರೆ ಯಾವಾಗ್ಲೂ 1 ಆಗಿರ್ತೈತಿ. 14 17 ತನಕ ಏನಪ್ಪಾ ಅಂತಂದ್ರೆ ಇದು ಕ್ವಶನ್ ಒಂದೇ ಅದರಿ. ಆದ್ರೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಶಬ್ದಗಳನ್ನ ಬೇರೆ ಬೇರೆ ರೀತಿಯೊಳಗೆ ಏನಪ್ಪಾ ಅಂತಂದ್ರೆ ಇದನ್ನ ನಮ್ಗ ಕೇಳೋಣ. ಆಕ್ಚುಲಿ ನಮ್ಗೆ ಏನಾದ್ರೂ ಡಿಸ್ಕ್ರಿಪ್ಟಿವ್ ಟೈಪ್ ಇತ್ತು ಅಂತಂದ್ರೆ ಈ ರೀತಿ ಮಾಡಬಾರ್ದು. ನಾವೇನ್ ಮಾಡ್ಬೇಕಂದ್ರೆ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಲಿಂದ ಏನಪ್ಪಾ ಅಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಹಿಂದಿನ ವಿಡಿಯೋದೊಳಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಫಸ್ಟ್ ಚಾಪ್ಟರ್ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಮೊದಲ 8 ಪ್ರಶ್ನೆಯನ್ನ ನೋಡಿದ್ವಿ. ಈ ಒಂದು ಪಾರ್ಟ್ ಒಳಗೆ ನಾವೇನಂತಂದ್ರೆ 9ನೇ ಪ್ರಶ್ನೆಯಿಂದ ಏನಂತಂದ್ರೆ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಅಂತ. ಸೊ ಈ ಕ್ವಶನ್ಸ್ ಅನ್ನ ನಾ ಏನಪ್ಪಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಾ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ಆದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ನಾನು ನಿಮ್ಗೆ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಒಂದು ವಿಡಿಯೋ ಮಾಡಿದೀನಿ, ಅದರಿಂದ ಆದ್ರೂ ನೀವೇನಂತಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಆ ಪ್ರಶ್ನೆಗಳನ್ನ ನೋಡ್ಕೊಂಡು ಇಲ್ಲಿ ನೀವು ಉತ್ತರವನ್ನ ಎಕ್ಸ್ಪ್ಲನೇಷನ್ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಏನಪ್ಪಾ ಅಂದ್ರೆ ಅರ್ಥ ಆಗಿರ್ತದೆ. ಓಕೆನಾ? ಸೊ 9ನೇ ಪ್ರಶ್ನೆ ಏನು ನೋಡ್ರಿ, ದ ನಂಬರ್ ಆಫ್ primes between 1 to 10. Okay, so number of primes between 1 to 10. 1ರಿಂದ 10 ಏನ್ರಿ, 1ರಿಂದ 10 ತನಕ ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ಸ್ ಎಷ್ಟು ಅದಾವ ಅಂತಂದ್ರೆ, ಸೊ ಫಸ್ಟ್ ಪ್ರೈಮ್ ನಂಬರ್ ಯಾವ್ದಪ್ಪ ಅಂದ್ರೆ 2, ಅದಾದ ನಂತರ 3, ಅದಾದ ನಂತರ 5, ಅದಾದ ನಂತರ 7, ನಂತರ ಬರೋದು ಯಾವ್ದಪ್ಪ ಅಂತಂದ್ರೆ 11. ಸೊ ನಮಗೆ 11 ಬರಲ್ಲ, ಯಾಕಂತಂದ್ರೆ 10 ತನಕ ಅಷ್ಟೇ ಹೇಳಿದ್ರಿ. ಆನಂತರ ಒಂದಿಷ್ಟು ಹುಡುಗರಿಗೆ ಏನಂದ್ರೆ ಡೌಟ್ ಇರ್ತೈತಿ, 1 ಅನ್ನೋದು ಪ್ರೈಮ್ ನಂಬರ್ ಅಂತಂದ ಹೇಳಿ. ಒಂದು ಪ್ರೈಮ್ ನಂಬರ್ ಅಲ್ಲ, ಪ್ರೈಮ್ ನಂಬರ್ ಆಗಿರ್ಬೇಕಂತಂದ್ರೆ 2 ಫ್ಯಾಕ್ಟರ್ಸ್ ಇರ್ಬೇಕ್ರಿ. ಬಟ್ ಒಂದೇ ಫ್ಯಾಕ್ಟರ್ ಅದ, ಅದು 1. ಸೊ ಹೀಗಾಗಿ ಒಂದು ಪ್ರೈಮ್ ನಂಬರ್ ಬರಲ್ಲ. ಸೊ 1ರಿಂದ 10 ತನಕ ಎಷ್ಟು ಪ್ರೈಮ್ ನಂಬರ್ಸ್ ಅದಾವು ಅಂತಂದ್ರೆ 4 ಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್. ಒಂದು ಕಾಂಪೋಸಿಟ್ ನಂಬರ್ ಐತಿ ಅಂತಂದ್ರೆ ಅದನ್ನ ಯಾವ್ದ್ರ ಪ್ರಾಡಕ್ಟ್ ಆಗಿ ನಾವು ಬರೀಬಹುದು ಅಂತ ಕೇಳಕತ್ತಾನ. ಸೊ ಕಾಂಪೋಸಿಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಪ್ರೈಮ್ಸ್ ಅಂತಂದ್ರೂ ನಡೀತೈತಿ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ಸೊ ಇದೇನಪ್ಪಾ ಅಂದ್ರೆ ನಮಗೆ ಫಸ್ಟ್ ಥೆರಮ್ ಏನದಲ್ರಿ, ಒಂದನೇ ಥೆರಮ್ ಏನದಂದ್ರೆ ಇದ್ರ ಮೇಲೆನೆ ಏನಂತಂದ್ರೆ ಇರೋದು. ಸೊ ಕಾಂಪೋಸಿಟ್ ನಂಬರ್ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ತರ ಬರೀಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಟ್. 11ನೇ ಪ್ರಶ್ನೆ, ದ ಪ್ರೈಮ್ ಫ್ಯಾಕ್ಟರೇಷನ್ ಆಫ್ 120. ಇದನ್ನ 2019 ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಕೇಳ್ರಿ. 120 ಏನಪ್ಪಾ ಅಂತಂದ್ರೆ 120 ಏನಂದ್ರೆ ಪ್ರೈಮ್ ಫ್ಯಾಕ್ಟರೇಷನ್ ಅಂದ್ರ. ಸೊ ಇದನ್ನ ಫಸ್ಟ್ 2 ಲಿಂದ ಡಿವೈಡ್ ಮಾಡೋಣ. 2 6 12, ಮುಂದೊಂದು 0. ನೆಕ್ಸ್ಟ್ ಮತ್ತೆ 2 ಲಿಂದ ಡಿವೈಡ್ ಆಗ್ತೈತಿ. 2 3 6, ಮುಂದೊಂದು 0. ನೆಕ್ಸ್ಟ್ 2 ಲಿಂದ ಡಿವೈಡ್ ಆಗ್ತೈತಿ. 2 1 2, 1 3, 2 5 10. ನೆಕ್ಸ್ಟ್ 3 ಇಂದ ಡಿವೈಡ್ ಆಗ್ತೈತಿ. 3 5 15. ನೆಕ್ಸ್ಟ್ 5 ಲಿಂದ ಡಿವೈಡ್ ಆಗ್ತೈತಿ. 5 1 5. ಓಕೆ, ಸೊ 120 ಅನ್ನ ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ 1 2 3, 2 3 ಟೈಮ್ಸ್ ಬಂದೈತಿ. 2 ಕ್ಯೂಬ್ ಇಂಟು 3 ಟೈಮ್ 3 1 ಟೈಮ್ ಅದರಿ, 5 1 ಟೈಮ್ ಅದ. ಈ 3 ಮತ್ತೆ 5 ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಪವರ್ ಏನು ಇಲ್ಲ ಅಂತಂದ್ರೆ ಏನಿರ್ತತಿ ಅಂತಂದ್ರೆ 1 ಇರ್ತತಿ. ಓಕೆ, ಸೊ ಒಂದು ಎ ಅದ ಅಂತಂದ್ರೆ ಅದ್ರ ಮೇಲ್ಗಡೆ ಏನು ಪವರ್ ಇಲ್ಲ ಅಂದ್ರೆ ಏನಿರ್ತತಿ 1 ಇರ್ತತಿ. ಯಾವುದೇ ನಂಬರ್ ತಗೊಂಡ್ರು ಅದ್ರ ಮೇಲ್ಗಡೆ ಪವರ್ ಏನು ಇಲ್ಲ ಅಂತಂದ್ರೆ ಏನಿರ್ತತಿ 1 ಇರ್ತತಿ. ಸೊ ಆಪ್ಷನ್ ಅನ್ನ ನೋಡಿದ್ವಿ ಅಂದ್ರೆ ಏನದರಿ, 2 to the power 3. 2 to the power 3 ಅನ್ನೋದೇನಪ್ಪಾ ಅಂದ್ರೆ ಬಿ ಆಪ್ಷನ್ ಒಳಗಿಲ್ಲ, ಡಿಲೀಟ್ ಆಗುತ್ತೆ. ಮತ್ತೆ 3 to the power 1 ಎ ಆಪ್ಷನ್ ಡಿಲೀಟ್ ಆಯ್ತ್ರಿ. ಸಿ ನೋಡಿದ್ವಿ ಅಂತಂದ್ರೆ 5 to the power 2 ಅದ. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ ಆಪ್ಷನ್ ಡಿ ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ರೈಟ್. ಸೊ ನೆಕ್ಸ್ಟ್ 12ನೇ ಪ್ರಶ್ನೆ, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಈಸ್. 30 ಏನಪ್ಪಾ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಬರ್ರಿ ಅಂತಂದ್ರಿ. ಸೊ ಮೇಲ್ಗಡೆ ಏನದಲ್ರಿ ಅದೇ ರೀತಿನ ಸಾಲ್ವ್ ಮಾಡ್ತೀವಿ. ಫಸ್ಟ್ 2 ಲಿಂದ ಡಿವೈಡ್ ಮಾಡೋಣ. 2 1 2, 1 3 10 ಆಯ್ತು. 2 5 10. ನಂತರ 3 ಲಿಂದ ಮಲ್ಟಿಪ್ಲೈ ಮಾಡ್ತೀವಿ. 3 5 15. ನೆಕ್ಸ್ಟ್ 5 1 5. ಇದೇನಾಗುತ್ತೆ 2 ಇಂಟು 3 ಇಂಟು 5 ಆಗ್ತದೆ. ಓಕೆ, ರೈಟ್. 2 ಇಂಟು 3 ಇಂಟು 5 ಆಗ್ತದೆ. ಇವ್ರ ಪ್ರೈಮ್ ಫ್ಯಾಕ್ಟರ್ಸ್ ಯಾವ ಅದಾವ ಅಂತ ಕೇಳಿದಾನ. 2 3 ಮತ್ತೆ 5. ಆಪ್ಷನ್ 1 ದಟ್ ಇಸ್ ಎ ಇಸ್ ದ ಆಪ್ಷನ್ ಎ. 2 3 5 ಇಸ್ ದ ರೈಟ್ ಆನ್ಸರ್. ಓಕೆ, ನಂತರ 13ನೇ ಕ್ವಶನ್, 13th ಕ್ವಶನ್, ದ ಎಲ್ಸಿಎಂ ಆಫ್ 2 and 3. ಎಲ್ಸಿಎಂ ಆಫ್ 2 and 3. 2 ಮತ್ತೆ 3 ಏನಪ್ಪಾ ಅಂತಂದ್ರೆ ಎಲ್ಸಿಎಂ ಕೇಳನ್ರಿ. ಎಲ್ಸಿಎಂ ಏನಾದ್ರೂ ಒಂದು 2 ನಂಬರ್ ಕೊಟ್ಟು ಎಲ್ಸಿಎಂ ಕೇಳಿದೆ ಅಂತಂದ್ರೆ ಆ 2 ನಂಬರ್ ಯಾವ ರೀತಿ ಅದಾವ ಅಂತ ನೋಡ್ತೀವಿ. ಈಗ 2 ಮತ್ತೆ 3 ಏನಪ್ಪಾ ಅಂದ್ರೆ ದೇ ಆರ್
ಕೋ ಪ್ರೈಮ್ ನಂಬರ್ಸ್ ಅವ್ ಏನದವ್ರಿ ಕೋ ಪ್ರೈಮ್ ನಂಬರ್ಸ್ ಅದಾವ ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ ಅವ್ ಎರಡಕ್ಕೂ ಏನಪ್ಪಾ ಅಂತಂದ್ರ ಒಂದನ್ನ ಬಿಟ್ಟು ಮತ್ತೆ ಯಾವ್ದು ಏನಪ್ಪಾ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ ಅಂತ ನಂಬರ್ಸ್ ಏನಂತ ಕರಿತೀವಿ ಅಂದ್ರೆ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಓಕೆ ಸೊ ಇಲ್ಲಿ 2 ಮತ್ತೆ 3 ಕೋ ಪ್ರೈಮ್ ನಂಬರ್ಸ್ ಇದಾಗ ಇವು ಒಂದು ಕೋ ಪ್ರೈಮ್ ನಂಬರ್ಸ್ ಅಂತ ಇದೇನಂದ್ರೆ LCM ಏನಾಗಿರ್ತೈತಿ ಅಂದ್ರೆ ಅವುಗಳದ್ದು ಪ್ರಾಡಕ್ಟ್ ಆಗಿರ್ತೈತಿ 2 3s 6 is the LCM of 2 and 3 option D is the right answer 14ನೇ ಪ್ರಶ್ನೆ the HCF of 3 5 is ಓಕೆ ಇಲ್ಲಿನೂ ಏನಪ್ಪಾ ಅಂತಂದ್ರೆ 3 ಮತ್ತೆ 5 ಏನದವ್ರಿ ದೇ ಆರ್ ಕೋ ಪ್ರೈಮ್ ನಂಬರ್ಸ್ ಓಕೆ ಕೋ ಪ್ರೈಮ್ ನಂಬರ್ಸ್ LCM ಏನಾಗಿರ್ತೈತಿ ಅಂದ್ರೆ ಅವ್ರ ಪ್ರಾಡಕ್ಟ್ ಆಗಿರ್ತೈತಿ ಕೋ ಪ್ರೈಮ್ ನಂಬರ್ಸ್ HCF ಏನಾಗಿರ್ತೈತಿ ಅಂತಂದ್ರೆ ಯಾವಾಗ್ಲೂ 1 ಆಗಿರ್ತೈತಿ ಓಕೆ ಸೊ ಎರಡು ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಅದರದ್ದು HCF ಏನಾಗಿರ್ತೈತಿ 1 ಆಗಿರ್ತೈತಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ 15ನೇ ಪ್ರಶ್ನೆ ರೀ ದ HCF ಆಫ್ ಎನಿ ಟು ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಏನ್ ಹೇಳ್ರಿ HCF ಅಂತ ಕೇಳಿದನ ಹಾ HCF of consecutive integers natural numbers ಈ ತರ ಏನಾದ್ರೂ ನಿಮ್ಗೆ ಜನರಲ್ ಕ್ವಶನ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ಬರ್ಕೊಂಡ್ಬಿಡ್ರಿ ಯಾವ ರೀತಿ 5 6 8 9 13 14 ಓಕೆ ರೈಟ್ ಇವು ಈ ರೀತಿ ಏನಪ್ಪಾ ಅಂತಂದ್ರೆ ಎರಡು ಕಾನ್ಸಿಕ್ಯೂಟಿವ್ ನಂಬರ್ ಅದಾವ ಅಂತಂದ್ರೆ ಇದ್ರ HCF ಫೈಂಡ್ ಮಾಡ್ರಿ ಅಂತಂದ್ರೆ ಇವೆರಡು ಒಂದೇ ಟೇಬಲ್ ಒಳಗೆ ಬರ್ತಾವ ಅಂತಂದ್ರೆ ಇವು ಬರಲ್ಲ ರೀ ಸೊ ಇದೇನಪ್ಪಾ ಅಂದ್ರೆ ನಮಗೆ ನೆನಪಿರ್ಲಿ HCF ಆಫ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ ಯಾಕಂತಂದ್ರ ಇವಕ್ಕ ನಮಗೆ ಏನಪ್ಪಾ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಬರೀರಿ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ ಸರ್ ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ ಹಂಗಂದ್ರೆ ಅವು ಪ್ರೈಮ್ ನಂಬರ್ಸ್ ಆಗಿರ್ತಾವ ಪ್ರೈಮ್ ನಂಬರ್ಸ್ ಆಗಿರೋದ್ರಿ ಅವು ಏನಾಗಿರ್ತಾವ ಅಂತಂದ್ರೆ ಕೋ ಪ್ರೈಮ್ ನಂಬರ್ಸ್ ಆಗಿರ್ತಾವ ಸೊ ಅದಕ್ಕೆ ಡಿಫರೆನ್ಸ್ ಗೊತ್ತಿರಲ್ಲ ನಮ್ಗೆ ಪ್ರೈಮ್ ನಂಬರ್ ಅಂತಂದ್ರೆ ಎರಡೇ ಫ್ಯಾಕ್ಟರ್ಸ್ ಇದ್ವು ಅಂತಂದ್ರೆ ಅದಕ್ಕೆ ಎರಡು ಫ್ಯಾಕ್ಟರ್ಸ್ ಇದ್ವು ಅಂದ್ರೆ ಪ್ರೈಮ್ ನಂಬರ್ ಅಂತಾರ ಆ ಎರಡಕ್ಕೂ ಏನಪ್ಪಾ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ಇರಲಿಲ್ಲ ಅಂತಂದ್ರೆ ಅವಕ್ಕ ಕೋ ಪ್ರೈಮ್ ನಂಬರ್ ಅಂತಾರ ಓಕೆನಾ ಸೊ ಇವು ಏನಾಗಿರ್ತಾವ ಅಂದ್ರೆ ಕೋ ಪ್ರೈಮ್ ನಂಬರ್ ಆಗಿರ್ತಾವ ಇಂಥದ್ರದ್ದು HCF ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ ನಾವು ಇದನ್ನ 14th ಕ್ವಶನ್ ಒಳಗೆ ಡಿಸ್ಕಸ್ ಮಾಡಿದ್ವಿ ನಂತರ 16th ಕ್ವಶನ್ ಏನ್ ನೋಡ್ರಿ ದ HCF ಆಫ್ ಎನಿ ಟು ಪ್ರೈಮ್ ನಂಬರ್ಸ್ ಈಸ್ ಓಕೆ ಈಗ ನಾವು ಹೇಳಿದ ಎಕ್ಸ್ಪ್ಲನೇಷನ್ ಮೇಲೆ ಏನಪ್ಪಾ ಅಂತಂದ್ರೆ ಇದು ಕ್ವಶನ್ ಅದರಿ HCF ಆಫ್ ಎನಿ ಟು ಏನಂದ್ರಿ ಪ್ರೈಮ್ ನಂಬರ್ಸ್ HCF ಆಫ್ ಎನಿ ಟು ಪ್ರೈಮ್ ನಂಬರ್ಸ್ ಯಾವುದೋ ಒಂದು ಇದನ್ನ ತಗೊಳ್ರಿ ಏನ್ರಿ ಪ್ರೈಮ್ ನಂಬರ್ಸ್ ಅಂದ್ರೆ 2 3 ಬರ್ತಾವು 3 5 ಬರ್ತದ 7 11 ಬರ್ತದ ಓಕೆ ಸೊ ಇದು ಈ ರೀತಿ ಏನಪ್ಪಾ ಅಂದ್ರೆ ಇವು ಕುರಿತು HCF ಏನಾಗಿರ್ತೈತಿ ಅಂತಂದ್ರೆ 1 ಆಗಿರುತ್ತೆ ರೈಟ್ ಸೊ ನಂತರ 17th ಕ್ವಶನ್ ಏನಂದ್ರೆ ನೋಡ್ರಿ ಇಫ್ A and B ಆರ್ ಕೋ ಪ್ರೈಮ್ಸ್ ದೆನ್ ದೇರ್ HCF ಈಸ್ A ಮತ್ತೆ B ಏನಾಗ್ಯಾವ್ರಿ ಕೋ ಪ್ರೈಮ್ ನಂಬರ್ ಆಗ್ಯಾವು ಹಂಗಂದ್ರ ಅವು ಕುರಿದು HCF ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ ಸೊ ಇದೇ ಒಂದು ಪ್ರಶ್ನೆನ 1 2 3 4 14 17 ತನಕ ಏನಪ್ಪಾ ಅಂತಂದ್ರೆ ಇದು ಕ್ವಶನ್ ಒಂದೇ ಅದರಿ ಆದ್ರೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಶಬ್ದಗಳನ್ನ ಬೇರೆ ಬೇರೆ ರೀತಿಯೊಳಗೆ ಏನಪ್ಪಾ ಅಂತಂದ್ರೆ ಇದನ್ನ ನಮ್ಗ ಕೇಳೋಣ ಓಕೆ ಸೊ ನಮ್ಗ ಹೆಂಗೆ ಕೇಳಿದ್ರು ಸಹಿತ ಕೋ ಪ್ರೈಮ್ ನಂಬರ್ಸ್ ಇದ್ದು ಫ್ಯಾಕ್ಟರ್ ಇದು ಕೋ ಪ್ರೈಮ್ ನಂಬರ್ಸ್ ಇದ್ದು HCF ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ ರೈಟ್ ಸೊ ನೆಕ್ಸ್ಟ್ 18th ಕ್ವಶನ್ 18ನೇ ಪ್ರಶ್ನೆ the HCF of smallest composite number and the smallest prime number is ಸ್ವಲ್ಪ ಲಕ್ಷ್ಯ ಇರಲಿ smallest composite number ನಂತರ smallest prime smallest composite ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ನೋಡ್ಕೊತ ಬರೋಣತ್ರಿ smallest composite number ಯಾವುದು 1 composite number ಅಲ್ಲ 2 ಕಾಂಪೋಸಿಟ್ ನಂಬರ್ ಅಲ್ಲ 3 ಕಾಂಪೋಸಿಟ್ ನಂಬರ್ ಅಲ್ಲ 4 ಏನಪ್ಪಾ ಅಂತಂದ್ರೆ ಕಾಂಪೋಸಿಟ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವ್ದಂದ್ರೆ 4 ಅಂತರ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಂತಂದ್ರೆ 1 ಅಲ್ಲ 2 ಇವೆರಡರದ್ದು ಏನ್ ಕೇಳೋಣ ಅಂತಂದ್ರೆ 18th ಕ್ವಶನ್ HCF ಅನ್ನ ಕೇಳಿದಾನ ಓಕೆ HCF ಆಫ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂಡ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈ 2 ಮತ್ತೆ 4 HCF ಏನ್ ಬರ್ತೈತಿ ಅಂತಂದ್ರೆ 2 ಬರ್ತೈತಿ ಇವೆರಡು ಯಾವ ಟೇಬಲ್ ನಾಗ ಬರ್ತಾವ ಅಂತಂದ್ರೆ 2 ಟೇಬಲ್ ನಾಗ ಬರ್ತಾವ ಸರ್ ಒಂದ್ಸಾರಿ ಇದನ್ನ ಚೆಕ್ ಮಾಡ್ರಿ ಅಂತಂದ್ರೆ ನಮಗ ಗೊತ್ತಿರುವಂತ ಮೆಥಡ್ ಒಳಗೆ ಏನಪ್ಪಾ ಅಂದ್ರೆ ನೋಡ್ರಿ 2 2s 4 2 1s 2 ಇವೆರಡು ಒಂದೇ ಟೇಬಲ್ ಒಳಗೆ ಬರಲ್ಲ ಸೊ 2 ಇಸ್ ದ HCF ಓಕೆನಾ ಇಲ್ಲ ಅಂತಂದ್ರೆ ನೀವು ಇದನ್ನ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಲಿಂದ ಆದ್ರೂ ಸಾಲ್ವ್ ಮಾಡ್ರಿ ನಿಮ್ಗೆ ಏನಪ್ಪಾ ಅಂತಂದ್ರೆ
ಆನ್ಸರ್ ಸೇಮ್ ಬರ್ತೈತಿ. ಓಕೆ, ಆಕ್ಚುಲಿ ನಮ್ಗೆ ಏನಾದ್ರೂ ಡಿಸ್ಕ್ರಿಪ್ಟಿವ್ ಟೈಪ್ ಇತ್ತು ಅಂತಂದ್ರೆ ಈ ರೀತಿ ಮಾಡಬಾರ್ದು. ನಾವೇನ್ ಮಾಡ್ಬೇಕಂದ್ರೆ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ಲಿಂದ ಏನಪ್ಪಾ ಅಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು. ಓಕೆನಾ? ಸೊ ನಮ್ಗೆ 9 ರಿಂದ 18 ತನಕ ಏನಪ್ಪಾ ಅಂದ್ರೆ ಇವು ನಮ್ಮ ಕ್ವಶನ್ಸ್ ಆಗಿದ್ವು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಈ ಒಂದು ಪಾರ್ಟ್ ಒಳಗೆ ಏನಂತಂದ್ರೆ 9 ರಿಂದ 18 ತನಕ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ನೋಡಿದ್ವಿ. ಮುಂದಿನ ಪಾರ್ಟ್ ಒಳಗ 19 ನಂತರದ ಪ್ರಶ್ನೆಗಳನ್ನ ಏನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ.